ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಪ್ರೀತಿಯನ್ನು ಮರಳಿ ಪಡೀಲಿಕ್ಕೆ ಅಥವಾ ನಿಮ್ಮ ಜೊತೆ ಅವರು ಜಗಳ ಮಾಡ್ತಾ ಇದ್ದಾರೆ, ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ. ನನ್ನ ಹುಡುಗಿಗೆ ನಾನಂದರೆ ತುಂಬ ಇಷ್ಟ, ಪ್ರಾಣ. ನನ್ನ ಹುಡುಗ ನನ್ನ ಮಾತನ್ನು ಯಾವತ್ತೂ ಮೀರಿಲ್ಲ, ಅವನಿಗೆ ನಾನಂದರೆ ಜೀವ. ಮತ್ತು ಇತ್ತೀಚೆಗೆ ಯಾಕೋ ಚೇಂಜ್ ಆಗಿದ್ದಾನೆ, ಅಥವಾ ಮದುವೆ ಆದವರ ಮಿಡ್ಲಲ್ಲಿ ಪ್ರೀತಿ ಕಡಿಮೆ ಆಗಿದೆ, ಅಟ್ರಾಕ್ಷನ್ ಕಡಿಮೆ ಆಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು. ಸೊ ನಮ್ಮ ಹಸ್ಬೆಂಡ್ ಹಾಗೆ ಇರಲಿಲ್ಲ, ನನ್ನ ವೈಫ್ ಹಾಗೆ ಇರಲಿಲ್ಲ. ಬಟ್ ಇತ್ತೀಚಿನ ದಿನದಲ್ಲಿ ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಾನು ಹೇಳಿದ ಮಾತು ಕೇಳಲ್ಲ. ಅಂದರೆ ಒಂದು ರೀತಿ ಅವರಿಗೆ ನಾನು ಬೇಡ ಆ ಥರ ಅವರು ಬಿಹೇವಿಯರ್ ಮಾಡ್ತಾ ಇದ್ದಾರೆ. ಸೊ ನನ್ನಿಂದ ತುಂಬ ಅವರು ದೂರ ಹೋಗ್ತಾ ಇದ್ದಾರೆ. ನನ್ನ ಹುಡುಗಿಗೆ ನಾನಂದ್ರೆ ಇಷ್ಟ ಇಲ್ಲ, ಅಥವಾ ನನ್ನ ಹುಡುಗನಿಗೆ ನನ್ನನ್ನು ನೋಡಿದರೆ ಆಗಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ಅಥವಾ ಮನೆಯಲ್ಲಿ ಏನೋ ಹೇಳಿದ್ದಾರೆ, ಅಥವಾ ಅವರು ಇನ್ಯಾವುದೋ ಮಾತು ಕೇಳಿ ನನ್ನ ಮೇಲೆ ಡೌಟ್ ಮಾಡ್ತಾ ಇದ್ದಾರೆ, ನಾನು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ, ಅಥವಾ ಇತ್ತೀಚೆಗೆ ಅವರಿಗೆ ನನ್ನನ್ನು ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ, ಅಥವಾ ಈ ಪ್ರೀತಿಯನ್ನು ಕಂಟಿನ್ಯೂ ಮಾಡೋದು ಬೇಡ, ನಾನು ಏನೂ ತಪ್ಪು ಮಾಡಿಲ್ಲ ಆದ್ರೂ ಅವ್ರು ನನ್ನಿಂದ ದೂರ ಆಗ್ತಾ ಇದ್ದಾರೆ, ಅಥವಾ ಅವರೇ ಇಷ್ಟಪಟ್ಟಿದ್ದು ಇತ್ತೀಚಿನ ದಿನದಲ್ಲಿ ತುಂಬ ಚೇಂಜ್ ಆಗಿದ್ದಾರೆ, ಮುಂಚೆ ಇದ್ದ ಥರ ಇಲ್ಲ ನನ್ನ ವ್ಯಕ್ತಿ, ಅವರಿಗೆ ನಾನಂದರೆ ಆಗಲ್ಲ, ನನ್ನನ್ನು ಮೀಟ್ ಆಗ್ತಾ ಇಲ್ಲ, ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ಅಥವಾ ನನಗೆ ಟೈಮ್ ಕೊಡ್ತಾ ಇಲ್ಲ, ನಾನು ಹೇಳಿದ ಯಾವುದೇ ಒಂದು ಮಾತನ್ನು ಅವರು ಕೇಳ್ತಾ ಇಲ್ಲ. ಸೊ ನನ್ನ ಜೊತೆ ಯಾವುದನ್ನು ಕೂಡ ಶೇರ್ ಮಾಡ್ತಾ ಇಲ್ಲ, ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ, ತುಂಬ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವ ಥರ ಅಂದರೆ, ಸೊ ನಿಮಗೆ ಗೊತ್ತಾಗಲ್ಲ, ಸೊ ಅಷ್ಟು ನೋವು ತಿಂತಾ ಇದ್ದೀರಾ ನೀವು, ಸೊ ಕಣ್ಣೀರು ಹಾಕ್ತಾ ಇದ್ದೀರಾ. ಅವರ ಮಾತು ಇತ್ತೀಚೆಗೆ ತುಂಬ ಚೇಂಜ್ ಆಗಿದೆ. ಸೊ ಹಾಗಾದರೆ ಏನು ಮಾಡೋದು? ನಾನು ನಿಮಗೆ ಇವತ್ತೊಂದು ದೈಹಿಕ ಸಂಕೇತ ಹೇಳ್ತೇನೆ, ಹಾಗೆಯೇ ಒಂದು ಸ್ವಿಚ್ ವರ್ಡ್ ಕೊಡ್ತೇನೆ. ಸೊ ಅದನ್ನು ನೀವು ಪದೇ ಪದೇ ಹೇಳ್ತಾ ಇರಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಅಷ್ಟು ಬೇಗ ರಿಸಲ್ಟ್ ಬರುತ್ತೆ. 100% ನೀವು ಎಷ್ಟು ಪ್ಯೂರ್ ಆಗಿ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ಅಂದರೆ ಸೊ ನೀವು ನಂಬಿಕೆಯನ್ನು ಇಟ್ಟು ಮಾಡಬೇಕು ಯಾವುದನ್ನು ಕೂಡ ಮಾಡುವಾಗ. ಸೊ ಮತ್ತೊಂದು ತಂತ್ರ ಹೇಳಿಕೊಡ್ತೇನೆ, ಅದನ್ನು ಕೂಡ ಮಾಡಬೇಕು. ತಂತ್ರ ಒಂದು ಸಲ ಮಾಡಿದರೆ ಸಾಕು, ಬಟ್ ಇದು ಏಂಜಲ್ ನಂಬರ್ ಮತ್ತು ದೈಹಿಕ ಸಂಕೇತ ಮತ್ತು ದೈಹಿಕ ಶಬ್ದ, ಇದನ್ನು ಡೈಲಿ ಮಾಡಬೇಕಾಗುತ್ತೆ. ನೀವು ರಿಸಲ್ಟ್ ಅನ್ನೋದು 24 ಗಂಟೆಯಲ್ಲಿ ಬರ್ಬೋದು, 48 ಗಂಟೆಯಲ್ಲಿ ಬರ್ಬೋದು, 1 ಡೇಯಲ್ಲಿ ಬರ್ಬೋದು, 7 ಡೇಸಲ್ಲಿ ಬರ್ಬೋದು, 21 ಡೇಸಲ್ಲಿ ಬರ್ಬೋದು. ಸೊ 100% ನಿಮಗೆ ಬಂದೇ ಬರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಲವ್ ರಿಲೇಟೆಡ್ ಇರ್ಬೋದು, ಹಣಕಾಸಿಗೆ ಸಂಬಂಧಿಸಿದಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೂ ನೀವು ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಬೋದು. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ, ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ನಿಮ್ಮ ಏನು ಸಮಸ್ಯೆ ಉಂಟು ಅದಕ್ಕೆ ಸೂಕ್ತವಾದಂಥ ಬ್ರಾಸ್ಲೆಟ್ ರೆಡಿ ಮಾಡಿ ಕೊಡ್ತೇನೆ, ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ಸೊ ಹಾಗಾದರೆ ಏನು ದೈವಿಕ ಸಂಕೇತ ಅಂತ ನೋಡೋದಾದರೆ ನೋಡಿ, ಶುದ್ಧವಾದ ಮನಸ್ಸಿನಿಂದ ಮಾಡಬೇಕು, ಸಂಕಲ್ಪ ಮಾಡಬೇಕು, ಫಸ್ಟ್ ಡೇಯಲ್ಲಿ ಮಾಡಬೇಕು ನೀವು. ಸೊ ಪ್ಯೂರ್ ಆಗಿ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರ ಮನಸ್ಸಿನಲ್ಲಿ ಇದ್ದಾರೆ ನಿಮ್ಮದು, ಸೊ ಅವರನ್ನು ನೆನ್ಪು ಮಾಡಿಕೊಂಡು ನೀವು ಇದನ್ನು ಹೇಳಬೇಕು. 2526 2526. ಸೊ ಇದನ್ನು ಚಾಂಟ್ ಮಾಡಬೇಕು, ಜಪ ಮಾಡಬೇಕಾಗುತ್ತೆ. 1 ನಿಮಿಷ ಮಾಡ್ತೀರಾ, 10 ನಿಮಿಷ ಮಾಡ್ತೀರಾ, ನಿಮ್ಮ ಅನುಕೂಲ. ಮತ್ತು ಇದನ್ನು ನಿಮ್ಮ ಎಡ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಬರೀಬೇಕಾಗುತ್ತೆ. ಸೊ ಬರೆಯುವಾಗಲೂ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಳೆದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಬರೀಬೇಕು. ಡೈಲಿ ಬರೀಬೇಕು, ಇದನ್ನು ಹಾಗೇನೆ ಡೈಲಿ ಹೇಳಬೇಕು. 2526 2526 2526 ಮತ್ತು ಹೋಲ್ 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 ಅನ್ನುವ ಒಂದು ದೈವಿಕ ಶಬ್ದವನ್ನು ಕೂಡ ಹೇಳಬೇಕು. ಸೊ ಇದು ನಿಮಗೆ ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ನಿಮ್ಮ ಮಾತು ಕೇಳಲಿಕ್ಕೆ ಅಥವಾ ಥರ್ಡ್ ಪಾರ್ಟಿ ಎನರ್ಜಿಸ್ ಇದ್ದರೆ ಥರ್ಡ್ ಪಾರ್ಟಿ, ಸೊ ಅಲ್ಲಿ ಯಾರು ಇರ್ಬೋದು, ಬೇರೆ ಹುಡುಗ ಇರ್ಬೋದು, ಬೇರೆ ಹುಡುಗಿ ಇರ್ಬೋದು, ಸೊ ಬೇರೆ ಗಂಡಸು, ಬೇರೆ ಹೆಂಗಸು, ಅಥವಾ ಬೇರೆ ಯಾರಾದರೂ ಮಾತು ಕೇಳಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಸೊ ಮದುವೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಇವಾಗ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆನೇ ಇರ್ತೇನೆ ಅಂತ ಹೇಳಿಬಿಟ್ಟು ಅವರಾಗೆ ಪ್ರೀತಿ ಮಾಡಿ ಇವಾಗ ನಾಟಕ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಕಡೆ ಅಟ್ರಾಕ್ಷನ್ ಆಗಲಿಕ್ಕೆ ಇದನ್ನು ನೀವು ಮಾಡಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಒಂದು ಆರ್ಟ್ ಸಿಂಬಲ್ ಹಾಕಿ ಫಸ್ಟಿಗೆ ನಿಮ್ಮ ಹೆಸರು, ಅವರ ಹೆಸರನ್ನು ಬರೆದು ಬಿಟ್ಟು, ಫುಲ್ ಹೆಸರು ನೀವು ಪ್ರೀತಿಯಿಂದ ಕರೆಯೋದಲ್ಲ, ಅವರ ಪೇರೆಂಟ್ಸ್ ಏನು ಹೆಸರಿಟ್ಟಿದ್ದಾರೆ ಅದನ್ನು ಬರೆದು ನಿಮ್ಮ ಹೆಸರು ಬರೀತೀರಾ ಫಸ್ಟ್, ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ ಹೆಸರು ಬರೀತೀರಾ. ಸೊ ಅದಕ್ಕೊಂದು ರೆಡ್ ಕಲರ್ ಪೆನ್ನಲ್ಲಿ ಬರೀಬೇಕು, ಹಾರ್ಟ್ ಸಿಂಬಲ್ ಹಾಕಿ ಜೇನುತುಪ್ಪದ ಡಬ್ಬಿಯಲ್ಲಿ ಅದನ್ನು ಮುಳುಗಿಸಿ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಯಾರು ಕೂಡ ನೋಡಬಾರ್ದು, ಮನೆಯ ಹೊರಗೂ ಕೂಡ ಆಗ್ಬೋದು, ಒಳಗೂ ಕೂಡ ಆಗ್ಬೋದು. ಈಶಾನ್ಯ ದಿಕ್ಕಿನಲ್ಲಿ ಅದನ್ನು ಅಡಗಿಸಿ ಇಡಬೇಕು, ಅದು ಹಾಗೇನೇ ಇರಬೇಕು. ಆ ತಂತ್ರವನ್ನು 1 ದಿವಸ ಮಾತ್ರ ಮಾಡಲಿಕ್ಕೆ, ಅದನ್ನು ಶುಕ್ರವಾರ ಮಾತ್ರ ನೀವು ಮಾಡಬೇಕಾಗುತ್ತೆ. ಇದನ್ನು ಮಾತ್ರ ಡೈಲಿ ಜಪ ಮಾಡಬೇಕಾಗುತ್ತೆ.